ಚೈತನ್ಯ ಮಹಾರಾಜರಿಗೆ ಲಕ್ಷೋಪಲಕ್ಷ ಜನ ಭಕ್ತರಿದ್ದರು. ಅದರೊಳಗೆ ಹುಬ್ಬಳ್ಳಿಯೊಳಗೆ ಇರುವಂತಹ ಅವರ ಶಿಷ್ಯರಾದಂತಹ ವಿದ್ಯಾಸಾಗರನಾಗಿರುವಂತಹ ತಮ್ಮಣ್ಣ ಶಾಸ್ತ್ರಿಯವರು ಏನು ಇಚ್ಛಾಪಟ್ಟಿದ್ರಂದ್ರೆ, ಗೊಂದಾವಲಿಯಿಂದ ನಮ್ಮ ಗುರುಗಳನ್ನು ಹುಬ್ಬಳ್ಳಿಗೆ ಕರ್ಕೊಂಡು ಬರಬೇಕು. ಹುಬ್ಬಳ್ಳಿ ಒಳಗೆ ಇರುವಂತಹ ಭಕ್ತರಿಗೂ ಸಹಿತ ಬ್ರಹ್ಮ ಚೈತನ್ಯ ಮಹಾರಾಜರ ದರ್ಶನ ಆಗ್ಬೇಕಂತ ತಿಳ್ಕೊಂಡು ತಮ್ಮಣ್ಣ ಶಾಸ್ತ್ರಿಗಳು ಬ್ರಹ್ಮ ಚೈತನ್ಯ ಮಹಾರಾಜರಿಗೆ ವಿಜ್ಞಾಪನೆಯನ್ನು ಮಾಡಿದರು. ಬ್ರಹ್ಮ ಚೈತನ್ಯ ಮಹಾರಾಜರ ಮನಸ್ಸಿನೊಳಗೆ ಏನಿತ್ತಂದ್ರೆ, ಹುಬ್ಬಳ್ಳಿಗೆ ಹೋಗಬೇಕು, ಅಲ್ಲಿ ಸಿದ್ಧಾರೂಢ ಮಹಾತ್ಮರದಾರ, ಅವರಿಗೂ ನಾ ಭೇಟಿ ಆಗ್ಬೇಕಂತೇಳಿ ಮನುಷ್ಯನೊಳಗೆ ಇಚ್ಛೆ ಇಟ್ಕೊಂಡು ಬಂದರು. ಆದರೆ ಕೆಲವು ಮಂದಿ ಅಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ, ಬ್ರಹ್ಮ ಚೈತನ್ಯ ಮಹಾರಾಜರನ್ನು ಸಿದ್ಧಾರೂಢರ ಹಂತಕ್ಕೆ ಹೋಗಾಕ ಕೊಡಲಿಲ್ಲ. ಅವ್ರನ್ನ ಹೋಗಕ್ಕೆ ಬಿಡಲಿಲ್ಲ. ಆವಾಗ ಒಂದು ದಿವಸ ಏನು ಮಾಡಿದ್ರಂದ್ರೆ, ಯಾರು ಬ್ಯಾಡ ಅಂತಿರಲ್ಲ ಅವರು ಇಲ್ಲದ ಟೈಮ್ ನೋಡಕ್ಯಾರ ಬ್ರಹ್ಮ ಚೈತನ್ಯ ಮಹಾರಾಜರು ಟಾಂಗಾದೊಳಗೆ ಕುಂತ ಸಿದ್ಧಾರೂಢರ ಮಟ್ಟಕ್ಕೆ ಬಂದುಬಿಟ್ರು. ಸಿದ್ಧಾರೂಢರು ಮಧ್ಯಾಹ್ನ ಊಟ ಮಾಡಿ ಶಯನ ಮಂದಿರದೊಳಗೆ ಮಲ್ಕೊಂಡಿದ್ರು. ಪಟ್ನ ಎದ್ರು. ಆಣಿ ರಾಮಪ್ಪ ಮತ್ತು ಖಂಡಿ ಭೀಮಪ್ಪ ಅಂತ ಹೇಳಿಕಾರ ಅಲ್ಲಿ ಕಾಕೊಂತ ಕುಂತಿದ್ರು. ಯಾಕ್ರಿಪ್ಪ ಇಷ್ಟು ಲಘು ಎದ್ರಿ ಅಂತ ಕೇಳಿದ್ರು. ಇಲ್ಲ, ಗೊಂದಾವಲಿಯ ಬ್ರಹ್ಮ ಚೈತನ್ಯ ಮಹಾರಾಜರು ನಮ್ಮ ಬೆಟ್ಟಿಗೆ ಬರಾಕತ್ತಾರಪ್ಪ ಅಂಥೇಳಿ ಬರಿಗಾಲಿನಿಂದ ಎದ್ದು ಹೊರಗೆ ಬಂದ್ರಂತ. ಅಷ್ಟೊತ್ತಿಗೆ ಅಂದರೆ ಗಾಡಿ ಇಳ್ಯಾಕತ್ತಿದ್ರು ಬ್ರಹ್ಮ ಚೈತನ್ಯ ಮಹಾರಾಜರು. ಹೋಗಿ ಅವರನ್ನು ದೃಢಾಲಿಂಗನ ಮಾಡಿಕೊಂಡ್ರು. ಇಬ್ಬರೂ ಮಹಾತ್ಮರು ಅತ್ಯಂತ ಪ್ರೇಮದಿಂದ ಐಕ್ಯ ಭಾವವನ್ನು ಹೊಂದಿದ್ರು. ನೋಡ್ರಿ, ಸಂತರ ಭೇಟಿ ಆದಾಗ ಹೆಂಗಿರ್ತಿತ್ತಂತ ಆ ಆನಂದವನ್ನು ವರ್ಣಿಸ್ಲಿಕ್ಕನ ಸಾಧ್ಯವಿಲ್ಲ. ತ್ರಿಪುರ ಸಂಹಾರವಾದ ನಂತರ ಶಿವ ಮತ್ತು ವಿಷ್ಣು ಇಬ್ಬರೂ ಕೂಡಿ ಭೇಟಿ ಆದಾಗ ಯಾವ ಆನಂದ ಆಗಿತ್ತೋ ಆ ಆನಂದ ಇವರಿಬ್ಬರ ಸಂಗಮದೊಳಗಾಗಿತ್ತಂತ ನೋಡ್ರಿ. ಶಿವನ ರೂಪದ ಸಿದ್ಧಾರೂಢರು, ವಿಷ್ಣು ರೂಪದ ಬ್ರಹ್ಮ ಚೈತನ್ಯರು ಕೂಡಿದಂಥ ಆನಂದವನ್ನು ನೋಡಿದಂಥ ಭಕ್ತರು ಆನಂದ ಬಾಷ್ಪಗಳನ್ನು ಸುರಿಸಿದರು. ಎಂತಹ ಮಹಾತ್ಮರಪ್ಪ, ಇಂತಹ ಮಹಾತ್ಮರ ದರ್ಶನವನ್ನು ಪಡೆದಂಥ ನಾಮ ಭಾಗ್ಯವಂತರು ಅಂತ ಹೇಳಿಕಾರ ಸಂತೋಷಪಟ್ರು. ಮುಂದೆ ಸಿದ್ಧಾರೂಢ ಪೋಳಿ ಏನು ಮಾಡಿದ್ರಂದ್ರೆ, ಬ್ರಹ್ಮ ಚೈತನ್ಯ ಮಹಾರಾಜರ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ತಮ್ಮ ಆಸನದ ಮೇಲೆ ಕುಂಡಿಸಿದ್ರು. ಅದ ಸಿಂಹಾಸನ ಮೇಲೆ ತಾವು ಕುಂತರು. ಇಬ್ಬರೂ ಕೂಡಿ ಆನಂದ ನುಡಿಗಳನ್ನು ನುಡಿಯಾಕತ್ರು. ಆವಾಗ ಬ್ರಹ್ಮ ಚೈತನ್ಯ ಮಹಾರಾಜರ ಸಿದ್ಧಾರೂಢರಿಗೆ ಹೇಳ್ತಾರ, ಹೇ ಸದ್ಗುರು ಸಿದ್ಧಾರೂಢ ಸ್ವಾಮಿ, ಈ ದೇಹವು ಗೊಂದಾವಲಿ ಗ್ರಾಮದಲ್ಲಿರುವುದು. ಇದರ ಸ್ನೇಹಿತರಾದವರು ಕೆಲವು ದೇಹಗಳು ಈ ಗ್ರಾಮದಲ್ಲಿ ಇದ್ದವು. ಅವರ ಸಲುವಾಗಿ ಇಲ್ಲಿಗೆ ಬಂದಿರುವೆನು. ಈ ದೇಹಗಳು ಇದನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ನಾ ಬಂದಿನಿ. ಈಗ ತಮ್ಮ ದರ್ಶನಕ್ಕೆ ಪ್ರಾಪ್ತನಾಗಿ ಆನಂದ ಹೊಂದಿದೆ. ಈ ದೇಹವು ಸರ್ವಕಾಲ ರಾಮ ರಾಮ ಅನ್ನುತ್ತದೆ ಮತ್ತು ಮುಮುಕ್ಷುಗಳಿಗೂ ಸಹಿತ ಅನ್ಲಿಕ್ಕೆ ಹಚ್ಚುತ್ತದೆ. ಇದು ಯೋಗ್ಯವೋ ಹೆಂಗ ಅಂತ ಹೇಳಿ ಸಿದ್ಧಾರೂಢರನ್ನ ಬ್ರಹ್ಮ ಚೈತನ್ಯ ಮಹಾರಾಜರು ಕೇಳಿದರು. ಆವಾಗ ಸಿದ್ಧಾರೂಢರು ಹೃದಯದೊಳಗೆ ಬಹಳ ಆನಂದವಾಗಿ ಬ್ರಹ್ಮ ಚೈತನ್ಯ ಮಹಾರಾಜರನ್ನ ಕುರಿತು ಹೇಳ್ತಾರ, ಈ ಜಗತ್ತಿನೊಳಗೆ ನಾಮದ ಹೊರತು ಎರಡನೇ ಸುಖ ಇರುವುದಿಲ್ಲ. ಅದೇ ಎಲ್ಲ ಜೀವಿಗಳಿಗೆ ತಾರಕವಾಗಿರ್ತದೆ. ಈಶ್ವರನೂ ಸಹ ಅದೇ ಜಪವನ್ನು ಮಾಡ್ತಾನೆ. ಈ ದುಃಖಮಯವಾದಂತಹ ಸಂಸಾರದೊಳಗೆ ನಾಮವೊಂದೇ ಸಾರಭೂತವಾಗಿದ್ದು ಅದರಿಂದ ಆ ಸರ್ವೇಶ್ವರನನ್ನು ಬಂಧಿಸಲ್ಪಟ್ಟು ಭಕ್ತರ ಭಾರವನ್ನೆಲ್ಲ ಆತನೇ ವಹಿಸಿಕೊಳ್ತಾನ. ನಾಮಕ್ಕಿಂತಲೂ ಹೆಚ್ಚಿನ ಸಾಧನ ಇಲ್ಲ. ಇತರ ಎಲ್ಲ ಬಂಧನಗಳಿಗೆ ಇದು ಮುಕ್ತಿಯನ್ನು ಕೊಡ್ತದೆ. ನಾಮದಿಂದಲೂ ಸರ್ವರಿಗೂ ತಾರಣವಾಗ್ತದೆ. ನಾ ಆದರೂ ಸಹಿತ ನಾಮವನ್ನ ಜಪ ಮಾಡ್ತೀನಿ. ಎಲ್ಲ ಭಕ್ತರಿಗೂ ಸಹಿತ ಶಿವರಾತ್ರಿ ಒಳಗೆ 7 ದಿವಸ ಅಖಂಡ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಹಚ್ತೀನಿ. ರಾಮನಾಮವೇ ಸತ್ಯವೆಂದು ಅಖಿಲ ವೇದಾಂತ ಗರ್ಜಿಸಿ ಹೇಳುತ್ತೈತಿ. ಸರ್ವಭೂತಾಂತ ಅರ್ಗತವಾದಂಥ ಆತ್ಮಾರಾಮನಿಗೆ ರಾಮ ನಾಮಧೇಯವು ಈ ಜನರ ಉದ್ಧಾರಾರ್ಥವಾಗಿ ತಮ್ಮ ಅವತಾರವಾಗೈತಿ. ನಾಮೋಪದೇಶದಿಂದಲೇ ಉದ್ಧಾರ ಮಾಡಕತ್ತೀರಿ. ಇದಕ್ಕೂ ಹೆಚ್ಚಿನ ಶ್ರೇಯಸ್ಕರವಾದಂಥ ಕಾರ್ಯ ಮತ್ತೊಂದು ಇಲ್ಲ ಅಂತ ಹೇಳಿಕಾರ ಸಿದ್ಧಾರೂಢರು ಬ್ರಹ್ಮ ಚೈತನ್ಯ ಮಹಾರಾಜರಿಗೆ ಬಹಳ ಆನಂದದಿಂದ ಹೇಳಿದರು ನೋಡ್ರಿ. ಆವಾಗ ಇಬ್ಬರೂ ಮಹಾತ್ಮರ ಒಂದು ಜಯ ಜಯಕಾರವನ್ನು ಮಾಡಿದರು.
ಸಿದ್ಧಾರೂಢಪ್ಪಗಳು ಹಣ್ಣಿನ ತಾಟನ್ನು ತರಿಸಿ ಅದರೊಳಗಿದ್ದಂಥ ಒಂದು ಬಾಳೆಹಣ್ಣನ್ನು ಸುಲಿದು ಆ ಬ್ರಹ್ಮ ಚೈತನ್ಯ ಮಹಾರಾಜರ ಮುಖದೊಳಗೆ ಹಾಕಿದರು. ಇಬ್ಬರೂ ಸಹಿತ ಆನಂದ ಬಾಷ್ಪಗಳನ್ನು ಸುರಿಸ್ತಿದ್ರು. ಇಬ್ಬರಲ್ಲಿಯೂ ಸಹಿತ ಯಾವ ಭೇದ ಭಾವನೂ ಇಲ್ಲ. ಇಬ್ಬರೂ ಸಾಕ್ಷಾತ್ ಪರಮಾತ್ಮನ ಸ್ವರೂಪರಿದ್ದರು. ಅದನ್ನು ನೋಡಿದಂಥ ಎಲ್ಲ ಭಕ್ತರು ಸಹಿತ ಏನಂದ್ರೆ ಬಹಳ ಸಂತೋಷಪಟ್ಟರು. ಇವರು ಅವ್ರಿಗೆ ಬಾಳೆ ಅಂತ ಅನಿಸ್ತಿದ್ರು, ಅವ್ರು ಇವ್ರಿಗೆ ಬಾಳೆ ಅಂತ ಅನಿಸ್ತಿದ್ರು. ಇಬ್ಬರೂ ಸಹಿತ ಏಕರಸವಾಗಿ ಹೋಗಿಬಿಟ್ರು. ಆವಾಗ ಸಿದ್ಧಾರೂಢಪ್ಪಗಳು ಮತ್ತೊಮ್ಮೆ ಆಲಿಂಗನವನ್ನು ಮಾಡಿಕೊಂಡ್ರು. ಬ್ರಹ್ಮ ಚೈತನ್ಯ ಮಹಾರಾಜರು ಸಂತೋಷಭರಿತರಾದರು. ಸಿದ್ಧಾರೂಢರು ಹೇಳ್ತಾರ, ನಿಮ್ಮ ಭಕ್ತರು ಮತ್ತೆ ನಿಮ್ಮ ಮೇಲೆ ಸಿಟ್ಟಿಗೆ ಹೇಳೋದು ಬೇಡ, ಇನ್ನು ನಿಮ್ಮ ಸ್ಥಾನಕ್ಕೆ ನೀವು ಹೋಗ್ರಿ ಅಂತಂದರು. ಆವಾಗ ಇಬ್ಬರೂ ಸಹಿತ ಆನಂದದಿಂದ ಬೀಳ್ಕೊಟ್ರು. ಅವರನ್ನು ಕಳಸಾಕ ಸಚ್ಚಿದಾನಂದ ಶಾಸ್ತ್ರಿಗಳು ಬಂದರು. ಆವಾಗ ಹೇಳ್ತಾರ ಏನಂತಂದ್ರೆ, ನೀವು ಹೇ ಸದ್ಗುರುವೇ, ನಿನ್ನ ಅಂತರಂಗವನ್ನು ಹರಿಹರರೂ ಸಹಿತ ತಿಳಿಲಾರರು. ಶ್ರೀ ಸಿದ್ಧಾರೂಢ ಯತಿಗಳಿಗೆ ನೀವು ಭೇಟಿಯಾದ್ರಿ, ನನಗೆ ಗೊತ್ತಾತು. ಇದರಿಂದ ನನಗೂ ಬಹಳ ಸಂತೋಷ ಆಯಿತು. ಸಿದ್ಧಾರೂಢಪ್ಪಗಳು ಹೆಂಗದಾರ ಅಂಥೇಳಿ ಬ್ರಹ್ಮ ಚೈತನ್ಯ ಮಹಾರಾಜರನ್ನು ಕೇಳಿದ್ರವರು. ಆವಾಗ ಬ್ರಹ್ಮ ಚೈತನ್ಯ ಮಹಾರಾಜರಂದರು, ಮಂಗಳಧಾಮನಾಗಿಯೂ ಯಾವಾತನ ಹೃದಯವೋ ರಾಮನೇ ತಾನಾಗಿಯೂ ಇರುವುದು ಅಂತಹ ಮಹಾತ್ಮರು ಈ ಸಿದ್ಧಾರೂಢರು. ಜ್ಞಾನೋತ್ತಮರಾಗಿರುವ ಸಿದ್ಧಾರೂಢರ ರೂಪದಿಂದ ಸಾಕ್ಷಾತ್ ಜ್ಞಾನೇಶ್ವರರೇ ಅವತಾರವನ್ನು ತಾಳಿ ಬಂದಾರ. ಪೂರ್ವದಲ್ಲಿ ಮಹಾರಾಷ್ಟ್ರ ದೇಶದಲ್ಲಿ ಅವತಾರವಾಯಿತು. ಈಗ ಕರ್ನಾಟಕವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಜ್ಞಾನದೇವರೇ ಸಿದ್ಧ ಯತೀಶ್ವರರೆಂಬ ನಾಮದಿಂದ ಜನ್ಮ ತೊಟ್ಟು ಬಂದಿದ್ದಾರೆ ಅಂತ ಹೇಳಿದರು. ಅದನ್ನು ಕೇಳಿ ತಮ್ಮನ್ನ ಶಾಸ್ತ್ರಿಗೆ ಬಹಳ ಆನಂದ ಆಯಿತು. ಹೊಳ್ಳೆ ಸಿದ್ಧಾಶ್ರಮಕ್ಕೆ ಬಂದ ಸಿದ್ಧಾರೂಢರಿಗೆ ಭೇಟಿಯಾಗಿ, ಹೇ ಸಿದ್ಧಾರೂಢ ಯತೀಶ್ವರರೇ, ನಿಮ್ಮ ದರ್ಶನಕ್ಕೆ ಬ್ರಹ್ಮ ಚೈತನ್ಯ ಮಹಾರಾಜರು ಬಂದರು, ಅವರ ಮಹಿಮಾ ಹೇಗಿದೆ ಅಂತ ಕೇಳಿದ್ರು. ಆವಾಗ ಅಜ್ಞಭಾವದಿಂದ ಪ್ರಾರ್ಥನೆ ಮಾಡಿದ ಕೂಡಲೇ ಹೃದಯವನ್ನು ಪ್ರಫುಲ್ಲಿತಗೊಳಿಸಿದಂತಹ ಸಿದ್ಧಾರೂಢರಂದರು, ಇವರು ರಾಮದಾಸರನ ಬ್ರಹ್ಮ ಚೈತನ್ಯರಾಗಿ ಬಂದಾರಪ್ಪ, ಈ ಪೃಥ್ವಿಯ ಮೇಲೆ ಅವತಾರ ಎತ್ತಿದಾರ. ನಾನು ಅದನ್ನು ತಿಳ್ಕೊಂಡೇನೆ. ಮುಮುಕ್ಷು ಜನರ ಪುಣ್ಯವೇ ಒಟ್ಟುಗೂಡಿ ಈ ನಿರ್ಮಲವಾದಂತಹ ದೇಹ ನಿರ್ಮಿಸಲ್ಪಟ್ಟೈತಿಪ ಅಂಥೇಳಿ ಈ ಪ್ರಬಲವಾದಂಥ ವಾಕ್ಯವನ್ನು ಚಿತ್ತೈಸಿ ಶಾಸ್ತ್ರಿಗೆ ಅತ್ಯಂತ ಆನಂದ ಆಯಿತು. ಇಂತಹ ಅಗಾಧವಾದ ಸಂತ ಮಹಿಮೆಯನ್ನು ಶ್ರವಣ ಮಾಡುವುದರಿಂದ ಚಿತ್ತಶುದ್ಧಿಯಾಗಿ ಆಮೇಲೆ ಗುರುಪ್ರಸಾದದಿಂದ ಅಂತಃಕರಣದಲ್ಲಿ ಜ್ಞಾನವು ಉದಯವಾಗುವುದು.